ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಕೂಡಿಟ್ಟಂಥ ಕೆನಿನ ಕಡಿದು ಬೆಣ್ಣೆ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಒಂದು ವಾರದ ಕೆನೆ ಇದು. ಕೆನೆ ತೆಗೆದಿಡೋದು ಏನು ದೊಡ್ಡದು ಅಲ್ಲ. ಹೆಪ್ಪು ಹಾಕಿ ಮೇಲಿಂದು ಕೆನೆ ಎಲ್ಲ ತೆಗೆದಿಡ್ರಿ. ಒಂದು ಹಾಲು ಇಲ್ಲ ಅಂದ್ರೆ ಹಾಲು ಕಾಸಿನ ಕೆನೆ ಬರ್ತೈತಲ್ಲ, ಆ ಕೆನೆ ಎಲ್ಲ ಒಂದು ಪಾತ್ರೆ ತೆಗೆದಿಟ್ಟು 1-2 ಸ್ಪೂನ್ ಮೊಸರು ಹಾಕ್ರಿ 2 ದಿನಕ್ಕೊಂದು ಸಲ. ನಾ 8 ದಿನ ಈಗ ತೆಗೆದಿಟ್ಟಂಥ ಕೆನೆ ಇದು. ನಾನು ಕೆನೆ ಹಾಲು ಕಾಸಿ ಆರಿಸಿಂದ ಮೇಲೆ ಬರೋಂಥ ಕೆನೆ ಎಲ್ಲ ಈ ಕೊಳಗಕ್ಕೆ ತೆಗೆದು 2 ದಿನಕ್ಕೊಮ್ಮೆ 2 ಸ್ಪೂನ್ ಮೊಸರು ಹಾಕ್ಕೊತ ಬಂದೇನಿ ನೋಡಿರಿ. ಇದು 1 ವಾರದ್ದು ಕೆನೆ ಐತಿ. ಇದನ್ನು ಒಂದು ದೊಡ್ಡ ಕೊಳಗ ತೊಗೊಂಡೇನಿ. ಈಗ ದೊಡ್ಡ ಕೊಳಗ ತೊಗೊಂಡು ಅದ್ರಾಗ ಹಾಕಿ ಕಡ್ಗೋಲ್ಲೇ ಕಡಿತೀನಿ. ಮಷಿನ್ಲೂ ಕಡಿತಾರೆ, ಆಮೇಲೆ ಮಿಕ್ಸಿಯೊಳಗೂ ಮಾಡ್ತಾರೆ. ನಾನು ಕೈಗೆ ವ್ಯಾಯಾಮ ಆಗ್ತತಿ ಅಂತಂದು ನಾನು ಕಡ್ಗೋಲ್ಲೇ ಕಡಿಯಾಕತ್ತೇನೆ ನೋಡಿರಿ. ಎಮ್ಮೆ ಹಾಲಿನ ಕೆನೆ ಇದು 8 ದಿನದ್ದು. ಇದನ್ನೀಗ ಒಂದು ದೊಡ್ಡ ಕೊಳಗಕ್ಕೆ ಹಾಕ್ಕೊಂಡು ಕಡ್ಗೋಲ್ಲೇ ಕಡಿದು ಬಿಡ್ತಾನೆ. ಮನೆಯೊಳಗೆ ಮಾಡಿದಂಥ ಬೆಣ್ಣೆ ಸೂಪರಾಗಿರ್ತೈತಿ. ಮೊಸರಾತು ಎಲ್ಲ ಇನ್ನೇನು ಹಾಲು ಚೆನ್ನಾಗಿರಬೇಕು. ನಮ್ಮ ಮನೆ ಹತ್ರ ಇಲ್ಲೇ ಎಮ್ಮೆ ಕಟ್ಟ್ಯಾರು. ಎಮ್ಮೆ ಹಾಲು ಸಿಗ್ತಾವೆ, ಚಲೋ ಹಾಲು ಕೊಡ್ತಾರೆ. ಹೀಗಾಗಿ ನಮಗೆ ಬೆಣ್ಣೆ, ಹಾಲು, ಮೊಸರು, ಮಜ್ಜಿಗೆದು ಚಿಂತಿಲ್ಲ. ಇವಾಗ ನೋಡಿರಿ, ಅದಕ್ಕೆ ಎಲ್ಲ ಕೆನೆ ಹಾಕ್ಕೊಂಡು 1-2 ಚಮ್ಮಿನಷ್ಟು ನೀರು ಹಾಕ್ಕೊಂಡು 2 ಲೀಟ್ರ್ ನೀರು ಹಾಕ್ಕೊಂಡು ಚಲೋ ಹೊತ್ತಿಗೆ ಕಡಿಬೇಕು. ಆಮೇಲೆ ಕಡಿದು ಒಂದು 2 ನಿಮಿಷ ಬಿಟ್ಟು ಕಡಿಬೇಕು. 2 ನಿಮಿಷ ಬಿಟ್ಬಿಡ್ಬೇಕು. ಆನಂತರ ಮತ್ತೆ ಕಡಿಬೇಕು. ಬೆಣ್ಣೆ ಬಂದದ್ದು ಹೆಂಗೆ ಗೊತ್ತಾಕತಿ ಅಂದ್ರೆ ಗೊತ್ತಾಗ್ತತಿ. ಈಗ ಮೊದಲು ನೊರೆ ಬರ್ತೈತಿ, ಆಮೇಲೆ ಒಡಕದಂಗೆ ಆಕತಿ. ಆನಂತರ ಮೇಲೆ ಬೆಣ್ಣೆ ಪೂರ್ತಿ ಬಂದ ಮೇಲೆ ನಿಲ್ತತಿ. ಈಗ ನೋಡ್ರಿ ಅಂತ ನೀವು ನೊರೆ ಬರಾಕತ್ತೈತಿ. ಫಸ್ಟ್ ಈ ಥರ ಕಡ್ಗೊಲ್ಲೇ ಕಡಿಯೋದ್ರಿಂದ ಕೈಗೆ ವ್ಯಾಯಾಮ ಆಗ್ತತಿ. ನೋಡಿರಿ, 2 ನಿಮಿಷ ಬಿಟ್ಟು ನಾನು ಕಡ್ದೇನಿ ಒಂದು 3 ಸಲ. ಎಂಟು ದಿನಕ್ಕೆ ಒಂದು ಸಲ ಬೆಣ್ಣೆ ಕಡ್ದು ತೆಗಿತೀನಿ ನಾನು ಕೆನೆ ಕೂಡಿಟ್ಟು. ಅತಿ ಹೆಚ್ಚಿಗೆ ಇಡಬಾರ್ದು. ಇಟ್ಟರೆ ನಡೀತತಿ, ಆದರೂ ಇಡಬಾರ್ದು. 8 ದಿನಕ್ಕೊಮ್ಮೆ ಫ್ರೆಶ್ ಅಂದು ತೆಗೆದು ಬಿಡ್ತಾನೆ. ಕಡ್ದಾಗ ಒಂದು ಸಲ ಬೆಣ್ಣೆ ದೋಸೆ ಮಾಡ್ಕೋತೀವಿ ಮನೆಯೊಳಗೆ. ಫೇವ್ರೇಟ್ ಬೆಣ್ಣೆ ದೋಸೆ ಅಂದ್ರೆ ನೋಡಿರಿ. ಈಗ ಬೆಣ್ಣೆ ಬಂದೈತಿ. ಇನ್ನು ಒಂದು ಸಲ ಕಡಿದು ಬಿಟ್ರೆ ಮುಗೀತು. ಈಗಾಗಲೇ ಬಂದೈತಿ ಇನ್ನೊಂದು 10%. ಇನ್ನೊಂದು ಸಲ ಕಡಿದು ಬಿಟ್ರೆ ಮುಗೀತು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಡಿತೇನೆ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇನ್ನೊಂದು 2 ನಿಮಿಷ ಕಡಿದು ಬಿಟ್ರೆ ರೆಡಿ ಆಕೈತೆ ನೋಡಿರಿ ಬೆಣ್ಣೆ. ನೋಡಿರಿ ಆಯ್ತು, ಇನ್ನೇನು ಕಡಿಯೋದು ಅವಶ್ಯಕತೆ ಇಲ್ಲ. ಬೆಣ್ಣೆ ಬಂತು ನೋಡಿರಿ. ಇದನ್ನೆಲ್ಲ ಕಡ್ಗೋಲಿಗೆ ತೆಗೆದು ಬೆಣ್ಣೆ ತೆಗೆದು ಬಿಡೋಣ. ಇನ್ನು ಒಂದು ಪಾತ್ರೆಯೊಳಗೆ ನೀರು ಹಾಕಿ ಅದ್ರೊಳಗೆ ಬೆಣ್ಣೆ ಹಾಕಿ ಇಟ್ಬಿಟ್ರೆ 1 ದಿನ 2 ದಿನ ಇಟ್ಟು ಆಮೇಲೆ ಕಾಸಿ ಬಿಡ್ತೇನಂತ. ಟೋಟಲಾಗಿ 3 ಸಲ ಕಡ್ದೇನೆ 2 ನಿಮಿಷ ಬಿಟ್ಟು. ನಾನು ಒಂದು ಸ್ವಲ್ಪ ಗಾಳಿಗೆ ಬಿಟ್ಟುಬಿಟ್ರೆ ಗಟ್ಟಿ ಆಕತಿ ಬೆಣ್ಣೆ. ನಾನು ಆಗ ತರ್ಗದು ತೋರ್ಸೇನೆ ನಿಮ್ಗೆ. ಕೈಗೆ ಅಂಟ್ಕೊಳಂಗಿಲ್ಲದು. ಒಂದು 10 ನಿಮಿಷ ಬಿಟ್ಟು, ಒಂದು 1/4 ಗಂಟೆ ಹೆಚ್ಚು ಕಡಿಮೆ 10-15 ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ಗಟ್ಟಿ ಆಕತಿ. ಕೈಗೆ ಹತ್ತಂಗಿಲ್ಲ, ಉಂಡೆ ಬಂದಂಗೆ ಬರ್ತೈತಿ. ನಾನು ವಿಡಿಯೋ ಮಾಡಾಕತ್ತಿದ್ನೆಲ್ಲ ಆಗ ನಿಮಗೆ ತೋರ್ಸೇನಿ ನೋಡಿರಿ. ಕಡ್ಗೋಲ್ಗೆ ಹತ್ತಿದ್ದೆಲ್ಲ ತೆಗೆದು ಬೆಣ್ಣೆ ಎಲ್ಲ ಪೂರ್ತಿ ರೌಂಡ್ ಮಾಡಿ ಕೈಯಾಗ ತೊಗೊಂಡು ತೋರ್ಸೇನಿ ನಿಮ್ಗೆ. ಒಂದು 1/4 ಗಂಟೆ ಬಿಟ್ಬಿಟ್ರೆ ಅದು ಕೈಗೆ ಅಂಟಂಗಿಲ್ಲ. ಅಷ್ಟೊಂದು ಗಟ್ಟಿಯಾಗಿ ಚೆಂದಾಗಿ ಬರ್ತೈತಿ ನೋಡಿರಿ. ಇಷ್ಟು ಬೆಣ್ಣೆ ಬಂದೈತಿ. ಅರ್ಧ kg ಮೇಲೆ ಐತಿ ಇದು. 3/4 kg ಬೆಣ್ಣೆ ಬಂದೈತಿ. ನೀವು ಈ ಥರ ಕೆನೆ ತೆಗೆದಿಟ್ಟು ಫ್ರೆಶ್ ಬೆಣ್ಣೆ ಮಕ್ಕಳಿಗೆ
ಬ್ರೆಡ್ಡಿಗಾತು, ಚಪಾತಿಗಾತು, ದೋಸೆಗಾತು ಉಪಯೋಗ ಮಾಡಿರಿ. ಹಾಲು ಚಲೋ ಇರ್ಬೇಕು ಮಾತ್ರ. ಹಾಲು ಹೆಂಗಿರ್ತಾವೆ ಒಂದು ಕೆನೆ ಬರ್ತೈತಿ, ಬೆಣ್ಣೆ ಬರ್ತೈತಿ ನೋಡಿರಿ. ಸೂಪರಾಗಿ ಬಂದೈತಿ. ಈಗ ಪಾತ್ರೆ ಒಳಗೆ ನೀರಿಟ್ಟೇನಿ, ಅದ್ರಾಗಿಟ್ಟು ಇವತ್ತೊಂದಿನ ಬಿಟ್ಟು ನಾಳೆ ಕಾಯಿಸ್ತೇನಂತ.